ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ತಮ್ಮ ಶಿಲುಬೆಯ ಮರಣದ ಮುಂಚಿತವಾಗಿ 3 ವಿಷಯಗಳಿಗಾಗಿ ತಂದೆಯ ಬಳಿ ತಮ್ಮ ಶಿಷ್ಯರಿಗಾಗಿ ಪ್ರಾರ್ಥಿಸೋದನ್ನು ನಾವು ಕಾಣ್ತೇವೆ. ಮೊದಲನೆಯದಾಗಿ, ನಾವು ಒಂದಾಗಿರುವಂತೆ ನೀವು ನನಗೆ ಕೊಟ್ಟಿರುವ ಇವರು ಒಂದಾಗುವಂತೆ. ಯಾವ ರೀತಿಯಲ್ಲಿ ಪಿತದೇವರು ಯೇಸು ಕ್ರಿಸ್ತರು ಒಂದಾಗಿದ್ದಾರೋ ಅದೇ ರೀತಿಯಲ್ಲಿ ತಮ್ಮನ್ನು ಹಿಂಬಾಲಿಸುವ ಶಿಷ್ಯರು ಮತ್ತು ಶಿಷ್ಯರ ಬೋಧನೆಯನ್ನು ಅರಿತು ಆಲಿಸಿ ವಿಶ್ವಾಸಿಸುವ ಪ್ರತಿಯೊಬ್ಬರು ಪ್ರೀತಿಯಲ್ಲಿ ಅನ್ಯೋನ್ಯವಾಗಿರಬೇಕೆಂದು ಬಯಸಿ ಯೇಸು ಸ್ವಾಮಿ ಪ್ರಾರ್ಥಿಸಿದರು. ಎರಡನೇದಾಗಿ, ಸಂರಕ್ಷಣೆಗಾಗಿ ಇವರನ್ನು ಕೇಡಿಗನಿಂದ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಂದರೆ ಈ ಲೋಕದಲ್ಲಿ ಶೋಧನೆ, ವಿರೋಧ, ಯೇಸು ಹಿಂಬಾಲಕರಿಗಿರುವ ಆ ವಿರೋಧ ಅಥವಾ ಅನೇಕ ವಿಧವಾದ ಪಾಪದ ಸುಳ್ಳು ಬೋಧನೆಗಳು ಮತ್ತು ಆತ್ಮಿಕ ಹೋರಾಟದಿಂದ ನಂಬಿಕೆ ಕುಂದಿಸುವ ಒಂದು ಕಾರ್ಯ, ಈ ಎಲ್ಲವುಗಳಿಂದ ಕಾಪಾಡಲು ಯೇಸು ಸ್ವಾಮಿ ಆ ಸಂರಕ್ಷಣೆಗಾಗಿ ತಮ್ಮ ಶಿಷ್ಯರಿಗಾಗಿ ಮತ್ತು ವಿಶ್ವಾಸಿಸುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸಿದ್ದಾರೆ. ಮೂರನೇದಾಗಿ, ಪರಿಶುದ್ಧತೆಗಾಗಿ ಇವರನ್ನು ಸತ್ಯಸಂಧರನ್ನಾಗಿ ಮಾಡಿ ನಿಮ್ಮ ಮಾತೇ ಸತ್ಯ. ಪ್ರಿಯರೇ, ದೇವರ ವಾಕ್ಯ ಸತ್ಯವಾದುದು. ಅದು ನಮ್ಮನ್ನು ಲೌಕಿಕವಾದವುಗಳಿಂದ ಪಾಪದಿಂದ ಬೇರ್ಪಡಿಸುತ್ತೆ ಮಾತ್ರವಲ್ಲ, ಕ್ರಿಸ್ತನನ್ನೇ ಹೋಲುವಂತೆ, ಕ್ರಿಸ್ತ ನಮ್ಮ ಮುಖಾಂತರ ಪ್ರಕಟಗೊಳ್ಳುವಂತೆ ಮಾಡುತ್ತೆ. ಆ ಒಂದು ಸತ್ಯಕ್ಕಾಗಿ ಆ ಶಿಷ್ಯರಿಗಾಗಿ ಯೇಸು ಸ್ವಾಮಿ ಪ್ರಾರ್ಥಿಸಿದರು. ಇಂದಿನ ಮೊದಲ ವಾಚನದಲ್ಲೂ ನಾವು ನೋಡ್ತೇವೆ, ಒಂದು ಆತ್ಮಿಕ ತಂದೆಯಾಗಿ ಸಂತ ಪೌಲರು ಎಫೆಸಿಯ ಸಭೆಯನ್ನು ಬೀಳ್ಕೊಡುವ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯ ಕೆಲವು ಮಾತುಗಳನ್ನು ಕೊಡ್ತಾರೆ. ನೀವು ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಮೊದಲನೇದಾಗಿ ನಿಮ್ಮ ವಿಷಯ, ನೀವು ಎಫೆಸಿಯಾದ ಲೀಡರ್ಸ್ಗಳು ನಿಮ್ಮ ಹೃದಯವನ್ನು ಕಾಪಾಡಿರಿ. ಇವತ್ತು ನಮಗೂ ಅದು ಅನ್ವಯವಾಗುತ್ತೆ. ನಾವು ಯಾರೆಲ್ಲ ನಮ್ಮ ಕುಟುಂಬದಲ್ಲಿ ನಮ್ಮ ಸಭೆಯಲ್ಲಿ ಲೀಡರ್ಸ್ ಅಂತ ಇದ್ದೇವೋ, ದೇವರು ನಮ್ಮ ಜೊತೆ ಮಾತಾಡಿ ಹೇಳ್ತಾರೆ, ನಿಮ್ಮ ಹೃದಯವನ್ನು ವಿಶ್ವಾಸದಲ್ಲಿ ಕಾಪಾಡಿ, ವಿಶ್ವಾಸದಲ್ಲಿ ಬೇರೂರಿದೆಯಾ ಎಂದು ನೋಡಿ. ಆಗ ಅಲ್ಲಿರುವ ಸಭೆಯ ವಿಷಯದಲ್ಲಿ ನಾವು ಜಾಗರೂಕರಾಗ್ಬೋದು, ಅವರನ್ನು ವಿಶ್ವಾಸದಲ್ಲಿ ನಡೆಸ್ಬೋದು. ಯೇಸು ಸ್ವಾಮಿ ತಮ್ಮ ಸ್ವಂತ ರಕ್ತ ಸುರಿಸಿ ಸ್ಥಾಪಿಸಿದ ಧರ್ಮ ಸಭೆಗೆ ನೀವು ಉತ್ತಮ ಕುರಿಗಾಯಿಗಳಾಗಿರಿ. ಹೌದು ಪ್ರಿಯರೇ, ಯೇಸು ಸಭೆಗಾಗಿ ರಕ್ತ ಸುರಿಸಿದ್ದಾರೆ. ಆದ್ದರಿಂದ ಸಭೆ ಅಥವಾ ಭಕ್ತ ವಿಶ್ವಾಸಿಗಳು ಕ್ರಿಸ್ತನಿಗೆ ಸೇರಿದವರು. ಅವರು ಯಾವುದೇ ಲೀಡರ್ಗೋ ಯಾರಿಗೂ ಸೇರಿದವರಲ್ಲ. ದೇವರ ದೃಷ್ಟಿಯಲ್ಲಿ ಅವರು ಅಮೂಲ್ಯರು, ಕ್ರಿಸ್ತ ಯೇಸುವಿಗೆ ಸೇರಿದವರಾಗಿದ್ದಾರೆ. ಆದ್ದರಿಂದ ಜಾಗರೂಕರಾಗಬೇಕು. ತಪ್ಪಾದ ಬೋಧನೆ, ಅಸತ್ಯವಾದವುಗಳು ಚರ್ಚ್ ಒಳಗಡೆಯಿಂದಲೇ ಬರುತ್ತೆ ಅಂತೇಳಿ ಇಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಂತ ಪೌಲರಲ್ಲಿ ಸಭೆಯ ವಿಷಯದಲ್ಲಿರುವ ಪ್ರೀತಿ, ಪರಿಶ್ರಮ, ವಿನಯತೆ, ಅವರು ಆ ರೀತಿಯ ಸೇವೆ ಮತ್ತು ಶುಭ ಸಂದೇಶ ಸೇವೆ ಮಾಡಿದಂತೆ ಇವತ್ತು ನಾವು ಕೂಡ ಯೇಸು ಕ್ರಿಸ್ತರ ಮನೋಭಾವದಲ್ಲಿ ಸೇವೆ ಮಾಡೋಣ. ನಮಗಾಗಿ ಸ್ವರ್ಗಾರೋಹಣರಾದ ಯೇಸು ಕ್ರಿಸ್ತರು ಇಂದಿಗೂ ಭಿನ್ನಯಿಸುತ್ತಿದ್ದಾರೆ. ಆದ್ದರಿಂದ ನೈಜ ನಂಬಿಕೆ ನಿರೀಕ್ಷೆ ಉಳ್ಳವರಾಗಿ ಕ್ರೈಸ್ತ ಜೀವನ ನಡೆಸೋಣ, ಶುಭ ಸಂದೇಶವನ್ನು ಸಾರೋಣ. ಆಮೇನ್. ಪ್ರೈಸ್ ದ ಲಾರ್ಡ್.